ಗುಡಿಬಂಡೆ ತಾಲೂಕಿನ ಚಿಕ್ಕ ಕುರುಬರಹಳ್ಳಿ ಗ್ರಾಮದಲ್ಲಿ ಭೂಮಾಫಿಯಾದ ಅಕ್ರಮ ಚಟುವಟಿಕೆಗಳು ಬೆಳಕಿಗೆ ಬಂದಿದ್ದು, ಸರ್ಕಾರಿ ಜಮೀನಾದ ಎರೆಯ ಬಾವಿನ ಕೊಂಟೆಯಲ್ಲಿ ರಸ್ತೆ ನಿರ್ಮಿಸಲು ಯತ್ನಿಸಿರುವ ಘಟನೆ ಗ್ರಾಮಸ್ಥರಲ್ಲಿ ತೀವ್ರ ಆಕ್ರೋಶಕ್ಕೆ ಕಾರಣವಾಗಿದೆ. ಗ್ರಾಮದ ಈ ಕುಂಟೆ ಪುರಾತನ ಕಾಲದಿಂದಲೂ ಸರ್ಕಾರಿ ಆಸ್ತಿಯಾಗಿದ್ದು, ಗ್ರಾಮಸ್ಥರ ಪ್ರಕಾರ ಕೆಎಂ ಅಶ್ವಥ್, ಕೆವಿ ವೆಂಕಟೇಶ್, ಎನ್ಎಂ ವೆಂಕಟೇಶ್ ರವರು ಸೇರಿ ಭಾನುವಾರ ಬೆಳಗ್ಗೆ ಅಧಿಕಾರಿಗಳು ಇರೋದಿಲ್ಲವೆಂದು ಪರಿಗಣಿಸಿ ದೊಡ್ಡ ಗಾತ್ರದ ಇಠಾಚಿ ಯಂತ್ರಗಳನ್ನ ಬಳಸಿಕೊಂಡು ಕುಂಟೆಯೊಳಗಿನ ದೊಡ್ಡ ಗುಂಡಿಗಳನ್ನ ಸಮತಟ್ಟುಗೊಳಿಸಿ ರಸ್ತೆ ನಿರ್ಮಾಣಕ್ಕೆ ಮುಂದಾಗಿದ್ದಾರೆ ಎನ್ನಲಾಗಿದೆ. ಜೆಎನ್ ಕೃಷ್ಣಾರೆಡ್ಡಿ, ಜೆಕೆ ನ್ಯೂಸ್ ಕನ್ನಡ, ಚಿಕ್ಕಬಳ್ಳಾಪುರ. ಅವ್ರು ಏನ್ ಗೊತ್ತಾ, ಅವ್ರು ಹೇಳ್ತಾ ಇರೋದು ನಿಮ್ಮದ್ರೊಳಗಡೆ ಬರುತ್ತೆ ಅಂತ ಹೇಳಿ, ನಿಮ್ದು ಅವ್ರದ್ದು ಬೌಂಡ್ರಿ ಕಟ್ಕೊಂಡು ಅವ್ರು ಡಿಸೈಡ್ ಮಾಡ್ಕೊಂಡ್ರಿ, ಸಂಬಂಧ ಇಲ್ಲ. ಕೆರೆದು ಏನಿದೆ ನಾವು ಬೌಂಡ್ರಿ ಫಿಕ್ಸ್ ಮಾಡಿದ್ವಿ, ಕಟ್ಕೊಂಡು ಮಾಡ್ಕೊಳ್ಳಿ. ನಿಮ್ಮದ್ರೊಳಗೆ ಬಂದ್ರೆ ಅವ್ರು ತಾಳ್ಲಿ, ಅವ್ರ ಬಂದ್ರೆ ಬಂದು ನಿಮ್ಮದ್ರೊಳಗೆ ತಾಳ್ಲಿ. ಪಂಚಾಯತಿ ಅಭಿವೃದ್ಧಿ ಹಾಗೂ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ರೂಬು ಇದೇ ತಾಲೂಕು ಬೀಚಕನಹಳ್ಳಿ ಗ್ರಾಮ ಪಂಚಾಯತಿ ಚಿಕ್ಕ ಕುರುಬರಹಳ್ಳಿ ಗ್ರಾಮದ ಗ್ರಾಮಸ್ಥರು ಹೇಳಿ ಬರೆಸಿದ ಗ್ರಾಮದ ಮುಖಂಡರು ಏನೆಂದರೆ, ಇದೇ ಕುರುಬರಹಳ್ಳಿ ಗ್ರಾಮದ ಸರ್ವೆ ನಂಬರ್ 56ರಲ್ಲಿ 8.8 ಗುಂಟೆ ಜಮೀನು ಎರಬಯಕ ಕುಂಟೆ ಎಂದು ನಮೂದಾಗಿದ್ದು, ಸದರಿಕೆರೆ ಜಾಗವನ್ನು ಇದೇ ಗ್ರಾಮದ ಸರ್ವೆ ನಂಬರ್ 44/1, 2, 3, 4, 5, 6 ಜಮೀನುದಾರರು ಒತ್ತುವರಿ ಮಾಡಿಕೊಂಡು ಆಲಿಕೆರೆಯಲ್ಲಿ ಸುಮಾರು 8 ಅಡಿ ಅಗಲದಷ್ಟು ಸುಮಾರು 100 ಮೀಟರ್ ಅಷ್ಟು ಉದ್ದಷ್ಟು ರಸ್ತೆ ನಿರ್ಮಿಸಿದ್ದು, ಸದರಿಕೆರೆಯ ಅಂಗಳದಲ್ಲಿ ಮಾಡಿರುವ ರಸ್ತೆಯನ್ನು ತೆರವುಗೊಳಿಸಿ ಸರ್ವೆ ಕಾರ್ಯವನ್ನು ನಡೆಸಿದಾಗ ಖಾತೆದಾರರ ಜಮೀನಲ್ಲಿ ಹಾದು ಹೋಗಿರುವ ರಸ್ತೆಯನ್ನು ಸ್ವಂತ ಜಮೀನಿನಲ್ಲಿ ರಸ್ತೆ ನಿರ್ಮಿಸಲು ಕಾನೂನಿನಂತೆ ನಿಯಮಾನುಸಾರ ಕ್ರಮ ವಹಿಸಲು ನಿರ್ದೇಶನ ನೀಡಲಾಗುತ್ತದೆ. ಹಾಗೂ ಕೆರೆಗಳಲ್ಲಿ ಮಣ್ಣು ಎತ್ತುವಳಿ ಮಾಡಲು ಗ್ರಾಮ ಪಂಚಾಯತಿ ಅಥವಾ ಸಕ್ಷಮ ಪ್ರಾಧಿಕಾರದಿಂದ ಅನುಮತಿ ಪಡೆದುಕೊಂಡು ನಿಯಮಾನುಸಾರ ಕ್ರಮ ವಹಿಸುತ್ತೇವೆ ಎಂದು ಹಾಗೂ ಕೆರೆಯ ಅಸ್ತಿತ್ವವನ್ನು ಯಥಾಸ್ಥಿತಿಯಲ್ಲಿ ಉಳಿಸಿಕೊಡುತ್ತೇವೆ ಎಂದು ಹೇಳಿ ಬರೆಸಿದ ಗ್ರಾಮಸ್ಥರ ಮಾಜರ್ ಓದಿಸಿ ಕೇಳಿ ತಿಳಿದುಕೊಂಡು ಒಪ್ಪಿ ಈ ಕಡೆಗೆ ಸಹಿ ಮಾಡಿರುತ್ತೇವೆ. ಅದು ಒತ್ತುವರಿ ಮಾಡಿಕೊಂಡು ಅಂತ ಮಾಡಿದಾರಲ್ಲ, ಫಸ್ಟ್ ಟ್ರೈನ್ ಹೊಡೆದ್ಬಿಟ್ಟು ಅದು ಕಾಲು ಬಿಟ್ಟು ಆಮೇಲೆ ಮಾಡ್ತಾರೆ. ಕೆರೆ ಎಷ್ಟಿದ್ರೆ ಅಷ್ಟು ಹೊಡ್ಕೊಳ್ರಿ. ಇವರು ಬರೋದ್ ಬೇಡ, ಅವರು ಬರೋದ್ ಬೇಡ. ರೋಡ್ ಅದು ಒಳ್ಳೇದು. ಹುಡುಗರು ಯಾರು ಕೇಳಿ ಅದು ಒಳ್ಳೇದು. ನಮ್ಗೆ ಪರ್ಮಿಷನ್ ನಾವು ಮಾಡ್ಕೊಡ್ತಾ ಇರ್ತೀವಿ. ಪಾಪ ಮಾಡಕ್ ಕೇಳಿ, ನಮ್ಗೇನು ಬೇರೆ ಡಿಸ್ಟರ್ಬ್ ಇಲ್ಲ. ಎಲ್ರಿಗೂ ಅನುಕೂಲ ಆಗುತ್ತೆ. ಪಂಚಾಯತ್ ಅಲ್ಲಿ ಜಾಸ್ತಿ ರೋಡ್ ಮಾಡೋದು ಕೆರೆ ಒಳಗಡೆ ಇದೆ. ರೋಡ್ ಮಾಡೋದೆಲ್ಲ ಕೆರೆ ಒಳಗಡೆ ಅದು ನಂದು ಕೆರೆ ಅಂತ ಗೊತ್ತು ನನಗೆ. ಅಲ್ಲಿ ಮುಂದಿನ ಅಷ್ಟಲ್ಲಿ ನೋಡಿದ್ವಿ ನಾವು. ಅಲ್ಲ ಏನದು ಆ ಪಾಯಿಂಟ್ ನಾವು ಏನು ಅಲ್ಲಿ ಕೃಷಿ ಹೊಂಡದೊಳಗಡೆ ಪಾಯಿಂಟ್ ಮಾಡಿದ್ವಿ, ರೋಡ್ ಇಂದ ಆಚೆ ಬಾಂಧು ಇದೆ, ಅಲ್ಲಿಂದ ಅಲ್ಲಿ ಸ್ಟ್ರೈಟ್ ಮಾಡ್ಕೊಂಡು ಈ ಕಡೆ ಅವ್ರ ಸರ ನಂಬರ್ ಅದಾಗಬಹುದು. ಬಟ್ ಆ ಕಡೆ ಪಾಯಿಂಟ್ ಆ ಕಡೆ ಮಾಡಿದ್ವಿ ನಾವು ಬೌಂಡ್ರಿ. ಈಗ ಇವ್ರದ್ದು ಇಶ್ಯೂ ಇರೋದು ಏನು ಗೊತ್ತಾ, ಇವ್ರಿಬ್ರಲ್ಲಿ ಇಶ್ಯೂ ಅವ್ರು ಹಿಡುವಳಿ ನಂಬರ್ದು ಅದು ಅವ್ರು ಅದ್ಬಸ್ ಮಾಡ್ಸ್ಕೊಂಡು ಮಾಡ್ಕೊಳ್ಳಿ. ನಮ್ ಕೆರೆ ಬೌಂಡ್ರಿ ಮೇಡಮ್ ಅವ್ರು ಹೇಳಿದ್ರು ಅಲ್ಲಿ ಕೆಲಸ ಮಾಡಿದ್ರಲ್ಲ, ಅದು ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ. ತೋರಿಸಿದ್ವಿ ನಾವು, ಕೆರೆ ಒಳಗಡೆ ಬರುತ್ತೆ ಅಂತ ತೋರಿಸಿದ್ವಿ. ಅದನ್ನೇ ಕೇಳ್ತಾರೆ ಸರ್. ಅಷ್ಟು ಹೊತ್ತು ಮಣ್ಣು ಈ ಕಡೆ ಹಾಕೊಂತೀವಿ. ಅದೇನೋ ನಾವು ಅದ್ ನೀವು ಅವ್ರು ಮಾತಾಡ್ತಾರೆ. ಮಣ್ಣೆಲ್ಲ ಇಟ್ಕೊಂಡು ಈ ಕಡೆ ಹಾಕೊಂತೀವಿ ನಾವು. ఇష్టపెట్టుకుంటే ఇదే అయిపోతుంది. ఊరుకో ఏం మళ్ళా బార్డర్ స్టేషన్ కొలిపించుకుని మళ్ళీ కొలుసుకొని మనకు సంబంధం ನೋಡಪ್ಪ, ಅವ್ರು ಅಳತೆ ಮಾಡಿಸ್ತಾ ಇರ್ತೀವಿ ಅನ್ನೋದು ನಿಮ್ದು ಅವ್ರದ್ದು ಸರ್ವ ನಂಬರ್ ಬೌಂಡ್ರಿ, ಕೆರೆ ಬೌಂಡ್ರಿ ಅಲ್ಲ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ ಸಿಸಿ ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, ಇಎಂಐ ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ ಎಸ್ವಿ ಟಿವಿಎಸ್ ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ ಟಿವಿಎಸ್ ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ, ಹಿಂದೆ ಭೇಟಿ ನೀಡಿ. ನಾಗಲಕ್ಷ್ಮಿ ಧಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.